ಸೊ ಇರಾನ್ ಒಂದು ಕಡೆ ಈ ರೀತಿ ದಾಳಿಯನ್ನು ಮಾಡ್ತಾ ಇದ್ರೆ ಇಸ್ರೇಲ್ ಅವರು ಕೂಡ ಏನು ಸುಮ್ಮನೆ ಕೂತಿಲ್ಲ. ಇರಾನ್ ಮೇಲೆ ಇಸ್ರೇಲ್ ಕೂಡ ದೊಡ್ಡ ಮಟ್ಟದ ದಾಳಿಯನ್ನು ಮುಂದುವರಿಸಿದೆ. 200ಕ್ಕೂ ಹೆಚ್ಚು ಮಿಲಿಟರಿ ನೆಲೆ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಇರಾನ್ ಮೇಲೆ ಇಸ್ರೇಲ್ನ ದಾಳಿ ಕೂಡ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. 200ಕ್ಕೂ ಹೆಚ್ಚು ಮಿಲಿಟರಿ ನೆಲೆ ಮೇಲೆ ದಾಳಿಯನ್ನು ಮಾಡಿದೆ ಇಸ್ರೇಲ್. ದಾಳಿ ನಡೆಸಿರೋದ್ರ ಬಗ್ಗೆ ಇಸ್ರೇಲ್ ಸೇನೆಯೇ ಮಾಹಿತಿಯನ್ನು ಕೊಟ್ಟಿದೆ. ಕಳೆದ 24 ಗಂಟೆಗಳಲ್ಲಿ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕನ್ನು ಮಾಡಿದ್ದೇವೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆ, ಸೇನಾ ಪ್ರಧಾನ ಕಚೇರಿ, ರಕ್ಷಣಾ ವ್ಯವಸ್ಥೆ, ಶಸ್ತ್ರಾಸ್ತ್ರ ಉತ್ಪಾದನೆ ಮತ್ತು ಸಂಗ್ರಹಣಾ ಸೌಲಭ್ಯಗಳನ್ನು ಗುರಿಯಾಗಿಸಿ ನಾವು ದಾಳಿ ಮಾಡಿದ್ದೀವಿ. ಆದರೆ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿಲ್ಲ. ಯಾಕೆಂದರೆ ಇರಾನ್ ಹೇಳ್ತಿರೋದು ಇವರು ಮಕ್ಕಳನ್ನು ಕೊಲ್ತಾ ಇದ್ದಾರೆ ಅಂತ ಆರೋಪ. ಹಾಗಾಗಿ ಇಸ್ರೇಲ್ ಅವರು ನಾವು ಟಾರ್ಗೆಟ್ ಮಾಡಿರೋದು ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆ, ಸೇನಾ ಪ್ರಧಾನ ಕಚೇರಿ, ರಕ್ಷಣಾ ವ್ಯವಸ್ಥೆ, ಶಸ್ತ್ರಾಸ್ತ್ರ ಉತ್ಪಾದನೆ, ಸಂಗ್ರಹಣಾ ಸೌಲಭ್ಯಗಳು, ಇಂಥ ಕಡೆ ಮಾತ್ರ ನಾವು ಅಟ್ಯಾಕ್ ಮಾಡಿದ್ದೀವಿ ಕಳೆದ 24 ಗಂಟೆಯಲ್ಲಿ ಅಂತ ಅವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ನೋಡಿ, ಇರಾನ್ ಅವರು ಒಂದು ಕಡೆ ಇಸ್ರೇಲ್, ಮತ್ತೊಂದು ಕಡೆ ಅಮೇರಿಕ, ಎರಡೂ ದೇಶಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಮೇರಿಕಾವನ್ನು ಪ್ರತೀಕಾರದ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಅಮೇರಿಕ ಮೇಲೆ. ಅಮೇರಿಕಾದ 4 ವಾಯು ನೆಲೆಗಳ ಮೇಲೆ ಇರಾನ್ ಈಗ ದಾಳಿಯನ್ನು ನಡೆಸಿದೆ ಅಂತ ಹೇಳ್ಕೊತಾ ಇದ್ದಾರೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಅವರು ದಾಳಿ ಮಾಡಿದಾರಂತೆ. ನಾವು ಸಂಘಟಿತ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ನಡೆಸಿದ್ದೀವಿ ಅಂತ IRGC ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರಮುಖ ಮಿಲಿಟರಿ ಸ್ಥಾಪನೆಗಳನ್ನು ಗುರಿಯಾಗಿಸ್ಕೊಂಡು ನಾವು ದಾಳಿ ಮಾಡಿದ್ದೀವಿ. ಅಮೇರಿಕಾಗೆ ಮರ್ಮಾಘಾತವನ್ನು ಕೊಟ್ಟಿದ್ದೀವಿ. ಅಮೇರಿಕಾದ ವಾಯುನೆಲೆಗಳನ್ನೇ ನಾವು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದೀವಿ. ಅಂದರೆ ವಾಯುನೆಲೆಗಳು ಅಂದರೆ ಬೇರೆ ಬೇರೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅಮೇರಿಕಾದ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿ ನಾವು ದಾಳಿಯನ್ನು ಮಾಡಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಇರಾನ್ ಹೇಳ್ಕೊಳ್ತಾ ಇರೋದು ಅಮೇರಿಕಾದ 4 ಪ್ರಮುಖ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿದ್ದೀವಿ ಅಂತ. ಎಲ್ಲೆಲ್ಲಿ ಮತ್ತು ಅದರ ಪರಿಣಾಮಗಳು ಏನೇನಾಗಿದೆ ಅಂತ ನೋಡಿ, ಮುಖ್ಯವಾಗಿ ಕುವೈತ್, ಬಹ್ರೇನ್ ಮತ್ತೆ ದುಬೈಲಿರುವಂತಹ ಏರ್ಪೋರ್ಟ್ಗಳನ್ನ ಅಥವಾ ವಾಯುನೆಲೆಗಳನ್ನ ಇಲ್ಲಿ ಗುರಿಯಾಗಿಸಿಕೊಳ್ಳುವಂತ ಕೆಲಸವನ್ನ ಇರಾನ್ ಮಾಡಿರುವಂತದ್ದು. ಆ ಮೂಲಕ ವೈಮಾನಿಕ ದಾಳಿಯನ್ನ ತಡೆಯುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಈ ಹಿಂದೆ ಕೂಡ ಹಲವು ದಾಳಿಗಳನ್ನ ಮಾಡಿತ್ತು, ಆದ್ರೆ ಅವುಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿರ್ಲಿಲ್ಲ, ಭಾಗಶಃ ಮಾತ್ರ ಯಶಸ್ವಿಯಾಗಿತ್ತು. ಸೊ ಈಗ ಮತ್ತೊಂದು ಹಂತದ ಪ್ರಯತ್ನಗಳನ್ನ ಮಾಡೋ ಮೂಲಕ ವಾಯುನೆಲೆಗಳನ್ನ ಧ್ವಂಸಗೊಳಿಸುವಂತ ಪ್ರಯತ್ನವನ್ನ ಇರಾನ್ ಮುಂದುವರಿಸಿರುವಂತದ್ದು. ಆದಾಗ್ಯೂ ಕೂಡ ಇವು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ದೇಶಗಳಲ್ಲಿ ಇರುವಂತಹ ಕ್ಷಿಪಣಿ ಆಂಟಿ ಡ್ರೋನ್ ವ್ಯವಸ್ಥೆ ಏನಿರುತ್ತೆ ಅದು ಇವುಗಳನ್ನ ತಡೆಯುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ದೊಡ್ಡ ಪ್ರಮಾಣದ ಹಾನಿಯಾಗಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಅಮೇರಿಕಾದ ವಾಯುನೆಲೆಗಳು ರನ್ವೇಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾರೆ, ಯಾಕೆಂದರೆ ವಿಮಾನಗಳು ಹಾರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದೇ ರೀತಿಯಲ್ಲೇ ಇರಾನ್ ಇವಾಗ ಬಹ್ರೇನ್, ಕುವೈತ್ ಮತ್ತು ದುಬೈ ಇಲ್ಲಿರ್ತಕ್ಕಂಥ ಅಮೇರಿಕಾ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ.